ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ತೆ ಫ್ರೆಂಡ್ಸ್, ನಾನು ಕೃಷ್ಣ ಮಾತಾಡೋದು. ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಸಬ್ಜೆಕ್ಟ್ ಏನಪ್ಪ ಅಂದರೆ ಆಸ್ತಿ, ಪ್ರಾಪರ್ಟಿ. ನಮ್ಮ ಜೀವನದಲ್ಲಿ ಏನಾದರೂ ಒಂದು ಪ್ರಾಪರ್ಟಿನೋ ಪರ್ಚೇಸ್ ಮಾಡ್ತೀವ, ಅಥವಾ ನಮ್ಮ ತಂದೆಯಿಂದ ಏನಾದರೂ ಪ್ರಾಪರ್ಟಿ ಬರುತ್ತಾ, ನಮ್ಮ ತಾಯಿ ಕಡೆಯಿಂದ ಏನಾದರೂ ಪ್ರಾಪರ್ಟಿ ಬರುತ್ತಾ ಅಂತ ಎಷ್ಟೊಂದು ಜನ ನಿಮ್ಮ ಜಾತಕ ಪರಿಶೀಲನೆ ಮಾಡ್ತಾ ಇರ್ತೀರ. ಇವತ್ತು ನಾನು ನಿಮಗೆ ಯಾವ ಕಾಂಬಿನೇಷನ್ಸ್ ಇದ್ರೆ ನಿಮಗೆ ಪ್ರಾಪರ್ಟಿ ಬರುತ್ತೆ ನಿಮ್ಮ ಜೀವನದಲ್ಲಿ, ಏನು ಕಾಂಬಿನೇಷನ್ಸ್ ಇದ್ರೆ ಅದು ಯಾವಾಗಲೂ ನೆಗೆಟಿವ್ ಆಗ್ತಾ ಇರುತ್ತೆ, ಬರ್ತಾನೆ ಇರಲ್ಲ. ನೀವು ಸುಮಾರು ಪ್ರಯತ್ನ ಪಡ್ತಿರ್ತೀರ, 10 ವರ್ಷ 20 ವರ್ಷ ಆದರೂ ಬರ್ತಾ ಇರಲ್ಲ. ಏನಕ್ಕೆ ಅಂದರೆ ನಿಮ್ಮ ದಶಾಭುಕ್ತಿಗಳಲ್ಲಿ ಆ ಕಾಂಬಿನೇಷನ್ಸ್ ಬಂದಿರಲ್ಲ. ಒಂದೊಂದು ಮನೆಗಳಲ್ಲಿ 4 ಜನ ಇರ್ತಾರೆ, 5 ಜನ ಇರ್ತಾರೆ, ಇಬ್ಬರಿಗೆ ಪ್ರಾಪರ್ಟಿ ಅನುಭೋಗಿಸ್ತಿರ್ತಾರೆ, ಇನ್ನಿಬ್ರು ತಗೊಳಕ್ಕೆ ಆಗಲ್ಲ. ಒಂದೇ ಮನೆಯಲ್ಲಿ ಹುಟ್ಟಿ ಒಂದೇ ಮನೆಯಲ್ಲಿ ಬೆಳೆದು ಆದ್ರೂ ಒಬ್ರು ಪ್ರಾಪರ್ಟಿನ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಳ್ತಾ ಇರ್ತಾರೆ, ಇನ್ನೊಬ್ರು ಆ ಪ್ರಾಪರ್ಟಿನ ಯೂಟಿಲೈಸೇ ಮಾಡ್ಕೊಳಕ್ಕಾಗಲ್ಲ. ಏನಕ್ಕೆ ಅಂದ್ರೆ ಇದಕ್ಕೆಲ್ಲ ಕಾಂಬಿನೇಷನ್ಸ್ ನಮ್ಮ ದಶಾಭುಕ್ತಿಗಳಲ್ಲಿ ಕೆಲವೊಂದು ಕಾಂಬಿನೇಷನ್ಸ್ ಬರಲೇಬೇಕಾಗುತ್ತೆ. ಅದು ಏನು ಕಾಂಬಿನೇಷನ್ಸ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ಏನು ಕಾಂಬಿನೇಷನ್ಸ್ ಇಂದ ನಮಗೆ ಪ್ರಾಬ್ಲಮ್ ಆಗುತ್ತೆ, ಪ್ರಾಪರ್ಟಿ ಬರ್ದಿರಂಗೆ ಏನಕ್ಕೆ ಕಾಂಬಿನೇಷನ್ಸ್ ನೆಗೆಟಿವ್ ಆಗ್ತಾ ಹೋಗುತ್ತೆ ಅನ್ನೋದು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ನಮ್ಮ ಲಗ್ನ ಅಂದ್ರೆ ನಾವು ಈ ಲಗ್ನ 1ನೇ ಮನೆ ಇರಬೇಕಾಗುತ್ತೆ. ಲಗ್ನ ಅಂದ್ರೆ ಯಾವ್ದು ಲಗ್ನ ಅಂತ ಇರುತ್ತೆ ಅದು ನಾನು ಅಂತ ತಗೋಬೇಕಾಗುತ್ತೆ. ಇನ್ನ 12 ಮನೆಗಳಲ್ಲಿ 12 ಭಾವ. ಎರಡನೇ ವಿಚಾರ 4ನೇ ಮನೆ. ಇದು 4ನೇ ಮನೆ ಇರಲೇಬೇಕಾಗುತ್ತೆ. ಯಾರ ಜಾತಕದಲ್ಲಿ 4ನೇ ಮನೆ ಇರಲ್ಲ ಅವ್ರಿಗೆ ಸ್ವಂತ ಮನೆಗಳಿರಲ್ಲ, ಮತ್ತೆ ಬಾಡಿಗೆಗೆ ಹೋಗ್ತಾನೆ ಇರಬೇಕಾಗುತ್ತೆ. ಅವರು ಸ್ವಂತ ಮನೆ ಕಟ್ಟೋ ಋಣನೇ ಇರಲ್ಲ. ರಿಟೈರ್ಡ್ ಆದ್ರೂ ಎಷ್ಟೊಂದು ಜನ ಕಷ್ಟಪಡ್ತಿರ್ತಾರೆ, ಸರ್ ನಂದು ರಿಟೈರ್ಡ್ ದುಡ್ಡೆಲ್ಲ ಬಂತು ಆದ್ರೂ ಹೆಂಗೋ ಕಳ್ಕೊಬಿಟ್ಟು ಮನೆ ಅಂತೂ ಕಟ್ಟಕ್ಕಾಗಿಲ್ಲ, ನಾನು ಸರ್ವಿಸಲ್ಲಿ ಇರ್ಬೇಕಾದ್ರೂ ಮನೆ ಕಟ್ಟಕ್ಕಾಗಿಲ್ಲ, ಸರ್ವಿಸ್ ಮುಗಿದ್ರೂ ನಾನೊಂದು ಸ್ವಂತ ಮನೆ ತಗೊಳಕ್ಕಾಗಿಲ್ಲ ಅಂತ. ಏನಕ್ಕೆ ಅಂದ್ರೆ ನಿಮಗೆ 4ನೇ ಮನೆ ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ. ಆಮೇಲೆ 9ನೇ ಮನೆ, ಕೊನೆಯದಾಗಿ 11ನೇ ಮನೆ ಲಾಭಸ್ಥಾನ ಅಂತ ನೋಡ್ತೀವಿ. ನಾವು ಪ್ರತಿಯೊಂದು ಕಾರ್ಯದಲ್ಲೂ 11ನೇ ಮನೆಯ ಲಾಭಸ್ಥಾನ ನಮ್ಗಿದ್ರೆ ನಾವು ಏನಾದ್ರೂ ಪಡ್ಕೋಬಹುದು. ಎಜುಕೇಶನ್ ಅಲ್ಲಾಗ್ಲಿ, ಜಾಬ್ ಅಲ್ಲಾಗ್ಲಿ, ನಮಗೆ ಪ್ರಾಪರ್ಟಿ ವಿಚಾರದಲ್ಲಾಗ್ಲಿ 11ನೇ ಮನೆ ಜಾತಕದಲ್ಲಿ ನಮ್ಗಿದೆ ಅಂದ್ರೆ ನಮ್ಗೆ ಜಯ, ಯಶಸ್ವಿ, ಯಾವಾಗ್ಲೂ ಜಯ ನಮ್ಮ ಬೆನ್ನಿಂದೆ ಇರುತ್ತೆ ಅಂತ ತಿಳ್ಕೊಬಹುದು. ನಿಮ್ಮ ದಶಾಭುಕ್ತಿಗಳಲ್ಲಿ 11 ಅಂತ ಇರ್ಬೇಕು, ಇಲ್ಲವರೆ ನಕ್ಷತ್ರದಲ್ಲಿ ಇರಬೇಕು, ಇಲ್ಲ ಸಬ್ಲಾರ್ಡ್ ಅಲ್ಲಾದ್ರೂ 11ನೇ ಮನೆ ಇದ್ದಾಗ ನಿಮ್ಗೆ ಜಯ, ಯಶಸ್ವಿ. ನೋಡಿ, 1, 4, 9, 11. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಹೌಸ್ ಯಾವ್ದು ಗೊತ್ತಾ? 8ನೇ ಮನೆ. ಈ 8ನೇ ಮನೆನೂ ಇರಲೇಬೇಕಾಗುತ್ತೆ. ಈ 8ನೇ ಮನೆ ಹೆಂಗ್ ವರ್ಕ್ ಮಾಡುತ್ತೆ ಅಂದ್ರೆ ನಿಮ್ಗೆ ಕಾಂಬಿನೇಷನ್ಸ್ ಅಲ್ಲಿ ಗುಡ್ ಇದ್ದಾಗ ಅದು ಗುಡ್ ಕಡೆ ಬರುತ್ತೆ, ಬ್ಯಾಡ್ ಕಾಂಬಿನೇಷನ್ಸ್ ಏನಾದ್ರು ಆಕ್ಟಿವ್ ಆದಾಗ ಅದು ಬ್ಯಾಡ್ ಕಡೆ ಅದ್ರದ್ದು ಪ್ರಭಾವ ತೋರಿಸುತ್ತೆ. ಅದು ನಿಮ್ಗೆ ಇವತ್ತು ಹೆಂಗೆ ನಿಮ್ಗೆ ಅದು ಬ್ಯಾಡ್ ಕಡೆ ಹೋಗಿ ನಿಮ್ಗೆ ನೆಗೆಟಿವ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, 1ನೇ ಮನೆಗೆ ವ್ಯಯ ಬಂದು 12ನೇ ಮನೆ. 12ನೇದು ಏನಾದ್ರೂ ಇದ್ರೆ ನೋಡಿ, 12ನೇ ಮನೆ ಇದ್ರೆ ಸ್ವಲ್ಪ ನಷ್ಟ ಆಗುತ್ತೆ ನಿಮ್ಗೆ ಪ್ರಾಪರ್ಟಿ ಸಿಗೋದು. 4ನೇ ಮನೆಗೆ ವ್ಯಯ ಬಂದು 3ನೇ ಮನೆ. 9ನೇ ಮನೆಗೆ ವ್ಯಯ ಬಂದು 8ನೇ ಮನೆ. ಇಲ್ಲಿ 8 ಬಂತು. ಈ ಕಾಂಬಿನೇಷನ್ಸ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 3, 8, 12 ಅಂತ ಕಾಂಬಿನೇಷನ್ಸ್ ನಾವು ನೋಡ್ತೀವಿ. ಈ ಕಾಂಬಿನೇಷನ್ಸ್ ಬಂದಾಗ ನಿಮ್ಗೆ ಸ್ವಲ್ಪ ಸಮಸ್ಯೆಯಲ್ಲೇ ಇರ್ತೀರಿ. ಯಾವಾಗ್ಲೂ ಪ್ರಾಪರ್ಟಿ ಅಷ್ಟು ಈಸಿಯಾಗಿ ಸಿಗ್ತಾ ಇರಲ್ಲ. ಮತ್ತೆ ನಮ್ಗೆ ಪ್ರಾಪರ್ಟಿ ಬರಬೇಕು, ನಮ್ಗೆ ಪಿತ್ರಾರ್ಜಿತ ಆಸ್ತಿ ಬರಬೇಕು, ಅನ್ನೋನ್ ಪ್ರಾಪರ್ಟೀಸ್ ಬರಬೇಕು ಅಂದ್ರೆ ಈ 8ನೇ ಮನೆ ಜೊತೆ 11ನೇ ಮನೆ ಸೇರ್ಕೋಬೇಕು. 11ನೇ ಮನೆ ಇದ್ರ ಜೊತೆ 4ನೇ ಮನೆ, 4, 8, 11 ಕಾಂಬಿನೇಷನ್ಸ್ ಇದ್ರೆ ನಮ್ಮ ಜೀವನದಲ್ಲಿ ಯಾವಾಗ್ಲೂ ನಾವು ಪರ್ಚೇಸ್ ಮಾಡ್ತೀವಿ ಪ್ರಾಪರ್ಟಿನ, ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಬರುತ್ತೆ. 4ನೇ ಮನೆ ನಮ್ಮ ತಾಯಿ ಕಡೆಯಿಂದ ಯಾವ್ದಾದ್ರು ಪ್ರಾಪರ್ಟಿ
ಬರುತ್ತೆ. ಅದು ಕೋರ್ಟಲ್ಲಿ ಇರ್ಬೋದು, ಕೋರ್ಟಲ್ಲಿ ಇಲ್ದೇನೂ ಇರ್ಬೋದು. ಜೀವನಗಳಲ್ಲಿ ನಮ್ಮ ತಾಯಿ ಕಡೆಯಿಂದ ಪ್ರಾಪರ್ಟಿ ಬರುತ್ತೆ. ಮತ್ತೆ ನಾವು ಮನೆ ಕಟ್ತೀವಿ ಅನ್ನೋದು ಕನ್ಫರ್ಮೇಷನ್ಸ್ ಕೊಡುತ್ತೆ 4ನೇ ಮನೆ. ನೀವು 4ನೇ ಮನೆ ಇದ್ರೆ ನಮಗೆ ನಾವು ಇರುವಂತ ಊರಲ್ಲಿ ಒಂದು ಮನೆ ಕಟ್ತೀವಿ ಅನ್ನೋದು ಕನ್ಫರ್ಮೇಷನ್ಸ್ ಕೊಡುತ್ತೆ. ಇದ್ರ ಜೊತೆ 9ನೇ ಮನೆ, 11ನೇ ಮನೆ, 8ನೇ ಮನೆ ಎರಡು ಕಡೆನೂ ಅದು ಬ್ಯಾಡ್ ಕಡೆ ಹೋದಾಗ ಅದು ಬ್ಯಾಡ್ ಡಿಸಿಷನ್ಸ್ ಕೊಡುತ್ತೆ. ಗುಡ್ ಕಡೆ ಬಂದಾಗ ಗುಡ್ ಡಿಸಿಷನ್ಸ್ ಕೊಡುತ್ತೆ. ನೋಡಿ ಇಲ್ಲೇ ನೋಡಿ 3-8-12 ಕಾಂಬಿನೇಷನ್ಸ್ ಬಂದಾಗ ನಿಮ್ಗೆ ಅಬ್ಸ್ಟ್ರಕಲ್ಸ್, ನೀವು ಏನಾದ್ರು ಕೋರ್ಟಲ್ಲಿ ಹಾಕಿದ್ದೀರಾ ಅಂದ್ರೆ ಅದು ಎಳಿತಾ ಇರುತ್ತೆ. ಅದೇ 8ನೇ ಮನೆ 11ನೇ ಮನೆ ಜೊತೆ ಸಿಕ್ಕಿದಾಗ ನಿಮ್ಗೆ ಪ್ರಾಪರ್ಟಿ ಬರುತ್ತೆ. ಮತ್ತೆ ಸರಾಗವಾಗಿ ನೀವು ಅನ್ಕೊಂಡೇ ಇರಲ್ಲ, ಪ್ರಾಪರ್ಟಿ ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ಸ್ ಆಗೋದು, ಯಾರು ನಿಮ್ಗೆ ಗಿಫ್ಟ್ ಕೊಡೋದು, ಏನಾದ್ರೂ ಬರಬೇಕು ಅಂದ್ರೆ ಈ ಕಾಂಬಿನೇಷನ್ಸ್ ಇರಲೇಬೇಕಾಗುತ್ತೆ. 3-8-12 ಕಾಂಬಿನೇಷನ್ಸ್ ಇದ್ದಾಗ ನಮಗೆ ನೆಗೆಟಿವ್ ಆಗ್ತಾ ಇರುತ್ತೆ. ಮತ್ತೆ 4-8-11 ಕಾಂಬಿನೇಷನ್ಸ್ ಇದ್ದಾಗ ನಮಗೆ ಪ್ರಾಪರ್ಟಿ ಬರುವಂಥದ್ದು. ನಾವು ಜಾತಕ ಪರಿಶೀಲನೆ ಮಾಡಬೇಕಾದ್ರೆ ಈ ಕಾಂಬಿನೇಷನ್ಸ್ ಇದೆ ಅಂತ ನೋಡ್ತೀವಿ. ಈ ಕಾಂಬಿನೇಷನ್ಸ್ ಇದ್ದಾಗ ಅವ್ರಿಗೆ ದಶಾದಲ್ಲಿ ಬರಲೇಬೇಕಾಗತ್ತೆ. ಸರ್ ನಮ್ಗೆ ಈಗ ದಶಾದಲ್ಲಿ ಈ ಕಾಂಬಿನೇಷನ್ಸ್ ಇಲ್ಲ, ಈಗ ನಮ್ಗೆ ಏನಾದ್ರು ಬ್ಯಾಡ್ ಕಾಂಬಿನೇಷನ್ಸ್ ಇದೆ ಅಂದ್ರೆ ನೆಕ್ಸ್ಟ್ ಭುಕ್ತಿ ಅಥವಾ ದಶಾದಲ್ಲಿ ಏನ್ ಕಾಂಬಿನೇಷನ್ಸ್ ಇದೆ ನೋಡ್ಬೇಕಾಗುತ್ತೆ. ಬರೀ ನಿಮ್ಗೆ ಈ ದಶಾದಲ್ಲೂ ಇದೆ 3-8-12 ಕಾಂಬಿನೇಷನ್, ನೆಕ್ಸ್ಟ್ ದಶಾದಲ್ಲೂ ಇದೇ ಕಾಂಬಿನೇಷನ್ಸ್ ಇದ್ರೆ ನಿಮ್ಗೆ ಆಸ್ತಿ ಬರುವಂಥದ್ದು ಸ್ವಲ್ಪ ನಿಧಾನ ಮತ್ತೆ ಲೇಟ್ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ಗುರು ದಶ 16 ವರ್ಷ ಅಂತ ನಾವು ಹೇಳ್ತೀವಿ. ಈಗ 16 ವರ್ಷ ನೀವು ಕಷ್ಟಪಟ್ಟಿರ್ತೀರ, ನೆಕ್ಸ್ಟ್ ಶನಿ ದಶ ಬಂದಾಗ 19 ವರ್ಷ, ಅಲ್ಲೂ ಇದೇ ಕಾಂಬಿನೇಷನ್ಸ್ ಇದ್ದಾಗ ನಿಮ್ಗೆ ಪ್ರಾಪರ್ಟಿನೇ ಸಿಗಲ್ಲ. 20 ವರ್ಷ 30 ವರ್ಷ ಇಷ್ಟೊಂದು ಜನ ಕೋರ್ಟಲ್ಲಿ ಕೇಸ್ ಹಾಕಿ ಫೈಟ್ ಮಾಡ್ತಾನೆ ಇರ್ತಾರೆ, ಒಂದು ಸಣ್ಣ ಜಾಗಕ್ಕಾಗ್ಲಿ ಜಮೀನ್ ವಿಚಾರಕ್ಕಾಗ್ಲಿ. ಏನಕ್ಕೆ ಅಂದ್ರೆ ಕಾಂಬಿನೇಷನ್ಸ್ ಅವ್ರಿಗೆ ಬಿಡ್ತಿರಲ್ಲ ಪಡ್ಕೊಳಕ್ಕೆ. ಯಾರ ಜಾತಕದಲ್ಲಿ ಕಾಂಬಿನೇಷನ್ಸ್ ಈ ರೀತಿ ಸರಾಗವಾಗಿ ದಶಾದಲ್ಲಿ ಅಥವಾ ಭುಕ್ತಿಲಿ ಬರುತ್ತೆ, ಅವ್ರಿಗೆ 4-8-11 ಕಾಂಬಿನೇಷನ್ಸ್ ಬರುತ್ತೆ, ಸರಾಗವಾಗಿ ಪ್ರಾಪರ್ಟಿ ಬಂದು ರಿಜಿಸ್ಟ್ರೇಷನ್ಸ್ ಆಗ್ಬಿಡುತ್ತೆ. ಇದು ನಮ್ಮ ಜ್ಯೋತಿಷ್ಯದಲ್ಲಿ ಸೀಕ್ರೆಟ್. ನಾವು ಈ ಕಾಂಬಿನೇಷನ್ಸ್ಗೆ ಸ್ವಲ್ಪ ಮಂತ್ರ ಹೇಳ್ಕೊಂಡ್ರೆ 11ನೇ ಮನೆ ಮತ್ತೆ 4ನೇ ಮನೆ ಗ್ರಹಕ್ಕೆ ಸ್ವಲ್ಪ ಆ ದಶಾಭುಕ್ತಿಗಳಲ್ಲಿ ಸ್ವಲ್ಪ ಮಂತ್ರ ಪಠನೆ ಮಾಡ್ಕೋಬೇಕಾಗುತ್ತೆ. ಯಾರೊಬ್ರು ನನಗೆ ಕ್ವಶನ್ಸ್ ಕೇಳಿದ್ರು, ಸರ್ ನನಗೆ ಅಲ್ಲಿ ಗ್ರಹ ಹೆಂಗೆ ನಾವು ಮಂತ್ರ ಪಠನೆ ಮಾಡೋದು ಅಂತ. ನಿಮ್ಮ ಈ ಪ್ಲಾನೆಟರಿ ಪೊಸಿಷನ್ಸ್ ಅಲ್ಲಿ 4ಕ್ಕೆ ಯಾವ್ದಾದ್ರು ಒಂದು ಗ್ರಹ ಇದ್ರೆ ನಿಮ್ಮ ಜಾತಕದಲ್ಲಿ ಡಿಗ್ರಿ ವೈಸ್ ಅಲ್ಲಿ ಕೂತಿರ್ಬೇಕು. ಡಿಗ್ರಿ ವೈಸ್ ಅಲ್ಲಿ ಗ್ರಹ ಕೂತಿದ್ದು ಆ ಗ್ರಹಕ್ಕೆ ನೀವು ಮಂತ್ರ ಪಠನೆ ಮಾಡ್ಬೇಕಾಗತ್ತೆ 4 ಮತ್ತೆ 11ನೇ ಮನೆಗೆ. ಆಗ ನಿಮ್ಗೆ ಹೆಚ್ಚಿನ ಲಾಭ, ಪ್ರಾಪರ್ಟಿ ಈಸಿಯಾಗಿ ಸರಾಗವಾಗಿ ಬರುತ್ತೆ. ಇದ್ರ ಜೊತೆ 8ನೇ ಮನೆನೂ ಸೇರ್ಕೊಳ್ಳೇಬೇಕಾಗತ್ತೆ. 8ನೇ ಮನೆ ಎರಡು ಕಡೆನೂ ಅದು ವರ್ಕ್ ಮಾಡುತ್ತೆ, ಒಂದು ಬ್ಯಾಡ್ ಮತ್ತೆ ಗುಡ್ ಸೈಡು. ಅದು ಯಾವ ಕಾಂಬಿನೇಷನ್ಸ್ ಅಲ್ಲಿ ಬರುತ್ತೆ ಅನ್ನೋದು ನಾವು ನೋಡ್ಕೋಬೇಕಾಗುತ್ತೆ. ಮೇನ್ ಆಗಿ ಆ ಕಾಂಬಿನೇಷನ್ಸ್ ಅಲ್ಲಿ ನೋಡ್ಕೊಂಡಾಗ ಮಾತ್ರನೇ ನಮಗೆ ಪ್ರಾಪರ್ಟಿ ಸಿಗುವಂಥದ್ದು. ಈ ಒಂದು ಚಿಕ್ಕ ಸೈಟ್ ತಗೋಬೇಕು ಅಂದ್ರೂ ಇದೇ ಕಾನ್ಸೆಪ್ಟು. ನಿಮಗೆ ದೊಡ್ಡ ಸೈಟು ದೊಡ್ಡ ಜಮೀನು ತಗೋಬೇಕು ಅಂದ್ರೂ ಇದೇ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡಬೇಕಾಗುತ್ತೆ. ಮತ್ತೆ ನೀವು ಏನಾದ್ರು ಒಂದು ಸಿವಿಲ್ ವರ್ಕ್ ಮಾಡಬೇಕು, ಸರ್ ನಾನು ಸಿವಿಲ್ ಇಂಜಿನಿಯರ್ ಆಗಬೇಕು, ನಮ್ಗೆ ಆಗುತ್ತಾ, ಈ ಭೂಮಿ ಋಣ ಇದೆಯಾ ಅಂತ ಕೇಳ್ತಿರ್ತಾರೆ. 4ನೇ ಮನೆ ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ. ಒಬ್ಬ ಸಿವಿಲ್ ಇಂಜಿನಿಯರ್ ಆಗಬೇಕು ಅಂದ್ರೆ 4ನೇ ಮನೆ ಪ್ರಾಮುಖ್ಯತೆ ತುಂಬಾ ವಹಿಸುತ್ತೆ. ಮತ್ತೆ ಯಾವ್ದಾದ್ರು ಒಂದು ಮೇಸ್ತ್ರಿ, ಕಾಂಟ್ರಾಕ್ಟರ್ ಎಲ್ಲದಕ್ಕೂ 4ನೇ ಮನೆ ಪ್ರಾಮುಖ್ಯತೆ ಅವರ ಜೀವನದಲ್ಲಿ ವಹಿಸುತ್ತೆ. ಇಷ್ಟು ಆಸ್ತಿ ವಿಚಾರ. ಕಾಂಬಿನೇಷನ್ಸ್ ಎಲ್ಲನಾದ್ರೂ ನೆಗೆಟಿವ್ ಬಂದ್ರೆ ನಿಮ್ಗೆ ಅದು ತುಂಬಾನೇ ನಿಧಾನ ಆಗ್ತಿರುತ್ತೆ. ಈ ಕಾಂಬಿನೇಷನ್ಸ್ಗೆ ಸ್ವಲ್ಪ ನೀವು ದಾನ ಮಾಡ್ತಾ ಇರ್ಬೇಕಾಗುತ್ತೆ. ದಾನ ಮಾಡಿಕೊಂಡು ನಿಮ್ಗೆ ಪಾಸಿಟಿವ್ ಯಾವಾಗ ಬರುತ್ತೆ ನೋಡ್ಬೇಕಾಗುತ್ತೆ. ದಶಾಭುಕ್ತಿಗಳಲ್ಲಿ ಅದು ಬರೋ ತನಕನೂ ನೀವು ವೇಟ್ ಮಾಡ್ಬೇಕಾಗುತ್ತೆ. ಇಷ್ಟೊಂದು ಜನ, ಸರ್ ನಮ್ಗೆ 15 ವರ್ಷ ಆಯ್ತು ಇನ್ನ ಪ್ರಾಪರ್ಟಿ ಕೋರ್ಟಲ್ಲಿ ಇದೆ ಕೇಸು ಅಂದ್ರೆ ಕಾಂಬಿನೇಷನ್ಸ್ ಬರ್ತಾ ಇರಲ್ಲ. ಕಾಂಬಿನೇಷನ್ಸ್ ಬಂದಾಗ ಅಲ್ಲಿ ನಾವು ಕಸ್ಪಲ್ ಅಂತ ಚೆಕ್ ಮಾಡ್ತೀವಿ. ಅಲ್ಲಿ 8ನೇ ಮನೆ 11ನೇ ಮನೆ ಏನು ಕನ್ಫರ್ಮೇಷನ್ಸ್ ಕೊಡುತ್ತಾ, ಇಲ್ಲ ಅಲ್ಲೂ ನಿಮ್ಗೇನಾದ್ರು ನಿಧಾನ ತೋರಿಸ್ತಾ ಇದೆಯಾ ಅಂತ ನಮ್ಗೆ ಅರ್ಥ ಆದಾಗ ನಾವು ಹೇಳ್ತೀವಿ ನಿಮ್ಗೆ ಜಾತಕದಲ್ಲಿ ನಿಧಾನ ಇದೆ, ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ. ಅವರು ತುಂಬಾ ಎಕ್ಸೈಟ್ ಆಗಿ ತುಂಬಾ ಅವ್ರ ಜೀವನನೇ ಕಳೆದಿರ್ತಾರೆ ಪ್ರಾಪರ್ಟಿಗೋಸ್ಕರ. 20 ವರ್ಷ 30 ವರ್ಷ ಆದ್ರೂ ಪ್ರಾಪರ್ಟಿ ಬಂದಿರಲ್ಲ. ಏನಕ್ಕೆ ಅಂದ್ರೆ ಕಾಂಬಿನೇಷನ್ಸ್ ಇರಲ್ಲ. ಯಾವುದೇ ಕಾಂಬಿನೇಷನ್ಸ್ ಪ್ರತಿಯೊಂದಕ್ಕೂ ಇರುತ್ತೆ. ಒಂದು ಎಜುಕೇಶನ್ ಆಗಲಿ,
ಒಂದು ಮದುವೆಗಾಗಲಿ ಪ್ರಾಪರ್ಟಿಗಾಗಲಿ ಅದು ಯಾವಾಗ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ಅದೆಲ್ಲ ಡಿಸೈಡ್ ಮಾಡೋದೇ ನಮ್ಮ ಈ ದಶಾಭುಕ್ತಿ. ಈ ದಶಾಭುಕ್ತಿಗಳೇ ಡಿಸೈಡ್ ಮಾಡಿರುತ್ತೆ. ಅದು ಬಂದಾಗ ಮಾತ್ರ ನಿಮಗೆ ಕನ್ಫರ್ಮೇಶನ್ಸ್ ಕೊಡೋದು ಬರುತ್ತೆ ನಿಮಗೆ ಪ್ರಾಪರ್ಟಿ ಅಂತ. ಇಲ್ದಾದ್ರೆ ಬ್ಯಾಡ್ ಕಾಂಬಿನೇಷನ್ಸ್ ಇರುತ್ತೆ. ಸೊ ನೀವು ಅದಕ್ಕೆ ಸ್ವಲ್ಪ ದಾನ ಮಾಡ್ತಾ ಇರ್ಬೇಕಾಗುತ್ತೆ. ಯಾವ ಟೈಮ್ಸ್ ಅಲ್ಲಿ ಬರುತ್ತೆ ಅದು ದಶಾಭುಕ್ತಿನೇ ಫೈನಲ್ ಮಾಡುತ್ತೆ. ಇಷ್ಟು ಆಸ್ತಿ ವಿಚಾರ. ಇಷ್ಟೊಂದು ಜನ ತುಂಬಾ ಟೆನ್ಷನ್ ಆಗಿದ್ದಾರೆ, ಸರ್ ನನಗೆ ಪ್ರಾಪರ್ಟಿ ಇಲ್ಲ ಅಂತ. ಅವ್ರು ಈ ಕಾಂಬಿನೇಷನ್ಸ್ ಇದೆಯಾ ಅಂತ ನೀವು ಚೆಕ್ ಮಾಡ್ಕೊಂಡ್ರೆ ಸಾಕು. ಅದು ಚೆಕ್ ಮಾಡಿಕೊಂಡು ಆ ದಶಾಭುಕ್ತಿ ಬರೋ ತನಕನೂ ನೀವು ವೇಟ್ ಮಾಡಬೇಕಾಗುತ್ತೆ. ಅಲ್ಲಿ ತನಕನೂ ಸ್ವಲ್ಪ ಈ ಸಮಸ್ಯೆ ಇದ್ದೇ ಇರುತ್ತೆ. ಇಷ್ಟು ಪ್ರಾಪರ್ಟಿ ವಿಚಾರ. ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನ ಇಂಪಾರ್ಟೆಂಟ್ ಈ ಜ್ಯೋತಿಷ್ಯ ಶಾಸ್ತ್ರದ ವಿಚಾರ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.